8 ಗಂಟೆಯ ನಂತರ ಅಪ್ಪಿತಪ್ಪಿಯೂ ಸ್ನಾನ ಮಾಡದಿರಿ. ಸ್ನಾನದ ಪ್ರಯೋಜನವೇನು ಗೊತ್ತೇ? ಸ್ನಾನ ಮಾಡುವುದರಿಂದ ವ್ಯಕ್ತಿಯ ಮನಸ್ಸು ಮತ್ತು ದೇಹವು ಶುದ್ಧವಾಗುತ್ತದೆ. ವ್ಯಕ್ತಿಯ ದೇಹ ಮತ್ತು ಮನಸ್ಸು ಶುದ್ಧವಾಗಿದ್ದಾಗ ವ್ಯಕ್ತಿಯ ಆಲೋಚನೆಗಳು ಶುದ್ಧವಾಗಿರುತ್ತವೆ ಮತ್ತು ಆಲೋಚನೆಗಳು ಶುದ್ಧವಾಗಿದ್ದಾಗ ವ್ಯಕ್ತಿಯ ಕ್ರಿಯೆಗಳು ಶುದ್ಧವಾಗುತ್ತವೆ ಎಂಬ ನಂಬಿಕೆ ಇದೆ. ನಾವು ಯಾವಾಗ ಸ್ನಾನ ಮಾಡಬೇಕು? ಸ್ನಾನ ಮಾಡಲು ಉತ್ತಮ ಸಮಯ ಯಾವುದು? ಸ್ನಾನ ಮಾಡುವುದರ ಪ್ರಯೋಜನವೇನು? 4 ವಿಧದ ಸ್ನಾನದಲ್ಲಿ ಯಾವ ಸ್ನಾನ ಉತ್ತಮ? ಸ್ನಾನವನ್ನು ಮನುಷ್ಯನ ಸಮೃದ್ಧಿಯ ಒಂದು ಅಂಶವೆಂದು ಪರಿಗಣಿಸಲಾಗುತ್ತದೆ. ಹಿಂದೂ ಸನಾತನ ಧರ್ಮದಲ್ಲಿ ಸ್ನಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಎಂದು ಹೇಳಲಾಗಿದೆ. ಹಿಂದೂ ಧರ್ಮದಲ್ಲಿ 4 ಬಗೆಯ ಸ್ನಾನಗಳನ್ನು ಉಲ್ಲೇಖಿಸಲಾಗಿದೆ. ಮುನಿ ಸ್ನಾನ, ದೇವಸ್ನಾನ, ಮಾನವ ಸ್ನಾನ ಮತ್ತು ರಾಕ್ಷಸಿ ಸ್ನಾನ ಅವುಗಳಲ್ಲಿ ಪ್ರಮುಖವಾಗಿವೆ. ಹಾಗಾದರೆ ಈ 4 ಸ್ನಾನಗಳ ಬಗ್ಗೆ ಮತ್ತು ಯಾವ ಸ್ನಾನಗಳಿಂದ ಏನು ಪ್ರಯೋಜನ ಎನ್ನುವುದನ್ನು ತಿಳಿದುಕೊಳ್ಳೋಣ ಬನ್ನಿ. ಮುನಿ ಸ್ನಾನ. ಮುನಿ ಸ್ನಾನವನ್ನು ಬೆಳಗ್ಗೆ 4 ರಿಂದ 6 ರವರೆಗೆ ಮಾಡಲಾಗುತ್ತದೆ. ಮುನಿ ಸ್ನಾನವು ಮನೆಯಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿ, ಕಲಿಕೆ, ಶಕ್ತಿ, ರೋಗಗಳನ್ನು ಗುಣಪಡಿಸುವಿಕೆಗೆ ಪ್ರಾಧಾನ್ಯತೆಯನ್ನು ನೀಡುತ್ತದೆ. ಮುನಿ ಸ್ನಾನವು ಸ್ನಾನಗಳಲ್ಲಿ ಅತ್ಯುತ್ತಮ ಸ್ನಾನವಾಗಿದೆ. ದೇವಸ್ನಾನ. ದೇವಸ್ನಾನವನ್ನು ಬೆಳಗ್ಗೆ 4 ರಿಂದ 7 ರವರೆಗೆ ಮಾಡಲಾಗುತ್ತದೆ. ದೇವಸ್ನಾನ ಮಾಡುವ ವ್ಯಕ್ತಿಯು ತನ್ನ ಜೀವನದಲ್ಲಿ ಖ್ಯಾತಿ, ಗೌರವ, ಸಂಪತ್ತು, ಸಮೃದ್ಧಿ, ಸಂತೋಷ, ಶಾಂತಿ ಮತ್ತು ತೃಪ್ತಿಯನ್ನು ಪಡೆಯುತ್ತಾನೆ. ದೇವಸ್ನಾನವು ಕೂಡ ಉತ್ತಮವಾದ ಸ್ನಾನವಾಗಿದೆ. ಮಾನವ ಸ್ನಾನ. ಬೆಳಗ್ಗೆ 6 ರಿಂದ 9 ರವರೆಗೆ ಮಾನವ ಸ್ನಾನವನ್ನು ಮಾಡಲಾಗುತ್ತದೆ. ಈ ಸ್ನಾನವು ವ್ಯಕ್ತಿಗೆ ಕೆಲಸ, ಅದೃಷ್ಟ, ಒಳ್ಳೆಯ ಕಾರ್ಯಗಳ ಕಲ್ಪನೆ, ಕುಟುಂಬದಲ್ಲಿ ಐಕ್ಯತೆ, ಶುಭಕರ ಯಶಸ್ಸನ್ನು ನೀಡುತ್ತದೆ. ಮಾನವ ಸ್ನಾನವನ್ನು ಸಾಮಾನ್ಯ ಸ್ನಾನವೆಂದು ಪರಿಗಣಿಸಲಾಗುತ್ತದೆ. ರಾಕ್ಷಸ ಸ್ನಾನ. ಬೆಳಗ್ಗೆ 10 ಗಂಟೆಯ ನಂತರ ರಾಕ್ಷಸ ಸ್ನಾನ ನಡೆಸಲಾಗುತ್ತದೆ. ರಾಕ್ಷಸ ಸ್ನಾನವು ಬಡತನ, ನಷ್ಟ, ಸಮಸ್ಯೆ, ಹಣದ ನಷ್ಟ, ತೊಂದರೆ ಇತ್ಯಾದಿಗಳನ್ನು ಒದಗಿಸುತ್ತದೆ. ವ್ಯಕ್ತಿಯು ಬೆಳಗ್ಗೆ 10 ಅಥವಾ 11 ಗಂಟೆಯ ನಂತರ ಸ್ನಾನ ಮಾಡಬಾರದು. ಧರ್ಮದಲ್ಲಿ ರಾಕ್ಷಸ ಸ್ನಾನವನ್ನು ನಿಷೇಧಿಸಲಾಗಿದೆ. ಯಾವುದೇ ವ್ಯಕ್ತಿಯಾದರೂ ಸ್ನಾನವನ್ನು ಬೆಳಗ್ಗೆ 9 ಗಂಟೆಯ ಒಳಗೆ ಮಾಡಬೇಕು. ಈ 4 ಸ್ನಾನಗಳಲ್ಲಿ ಮುನಿ ಸ್ನಾನ, ದೇವಸ್ನಾನ ಮತ್ತು ಮಾನವ ಸ್ನಾನವು ಉತ್ತಮ ಸ್ನಾನವಾಗಿದೆ. ಮಾನವನಾದವನು ರಾಕ್ಷಸ ಅಥವಾ ರಾಕ್ಷಸಿ ಸ್ನಾನವನ್ನು ಮಾಡಬಾರದು. ನಿಮ್ಮ ಬೇರೆ ಕೆಲಸವನ್ನು ಸ್ನಾನದ ನಂತರ ಮಾಡಿ. ಒಂದು ವೇಳೆ ನೀವು ಕೂಡ ಈ ಅವಧಿಯಲ್ಲಿ ಸ್ನಾನ ಮಾಡುತ್ತಿದ್ದರೆ ಇನ್ನು ಮುಂದೆಯಾದರೂ ಮಾಡಬಾರದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.